Warm welcome to all of you for this video session number 4. Students, in this class, we will have a discussion on calculation of tax liability and tax liability as per MAT, according to section 115 JB. So these type of problems you can expect for 4 marks for section B. I'm going to tell you how it has to be done now. Very simple. First of all, let us move on to the next slide. There is a question. It was appeared for 4 marks for the month of July-August 2024 for the Bangalore North University 2024. It was appeared. Sai Limited closes its account on 31st of March every year. During the previous year 2022-23, it had the total taxable income of rupees 8,50,000 and book profit of 15 lakhs. So from the above information, we need to calculate the tax liability of Sai Limited for the assessment year 2023-24. ಇದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಪ್ರಕಾರ ನಾವು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ 8,50,000 ಕೊಟ್ಟಿದ್ದಾನೆ, ಬುಕ್ ಪ್ರಾಫಿಟ್ 15 lakhs ಕೊಟ್ಟಿದ್ದಾನೆ. ಸೊ ಈ ಇನ್ಫಾರ್ಮೇಶನ್ ತಗೊಂಡು ನಾವು ಏನ್ ಮಾಡ್ಕೊಳ್ಬೇಕಂತಂದ್ರೆ ಕಂಪ್ಯೂಟೇಶನ್ ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಐಟಿ ಪ್ರಾವಿಷನ್ಸ್ 8,50,000 ಮೇಲೆ ಮಾಡಬೇಕು. ಆಮೇಲೆ ಬುಕ್ ಪ್ರಾಫಿಟ್ ಮೇಲೆ 15 lakhs ಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಮಾಡಬೇಕು. ಸೊ ಲೆಟ್ಸ್ ಮೂವ್ ಆನ್ ಟು ದಿಸ್ ನೌ. Step number 1 now. First of all, we need to calculate the tax liability as per normal IT provisions. Students, for that you have to draw 2 columns, particulars ಮತ್ತೆ amount. Very simple. I worked out in the classes. First, total income ಅಂತ ಕೊಟ್ಟಿದ್ದಾನೆ. Total income ಅಂತ ಕೊಟ್ಟಿದ್ರೆ, so we have to tax at the rate of 25%. So up to 200, up to 400 crores, so we have to tax at 25. So total taxable income 400 crores ಮೇಲೆ ಹೋದ್ರೆ 30% ತಗೊಳ್ಬೇಕು. ಆ ಲೆಕ್ಕ ನೋಡಿದ್ರೆ 8,50,000 ಮೇಲೆ 25% ತಗೊಂಡ್ರೆ ವಿಲ್ ಗೆಟ್ 2,12,500. ಇದ್ರ ಜೊತೆಗೆ ವಿ ಹ್ಯಾವ್ ಟು ಆಡ್ ಸರ್ಚಾರ್ಜ್ ನಿಲ್. ಸೊ ಟ್ಯಾಕ್ಸ್ ಲಯಬಿಲಿಟಿ ರಿಮೇನ್ಸ್ 2,12,500. ಅದಕ್ಕೆ ನಾವು ಹೆಲ್ತ್ ಮತ್ತೆ ಎಜುಕೇಶನ್ ಸೆಸ್ ಆರ್ ಎಜುಕೇಶನ್ ಸೆಸ್ ಅಟ್ ದ ರೇಟ್ ಆಫ್ 4% ಮಾಡಿದ್ರೆ ನಮ್ಗೆ 8,500 ಬರುತ್ತೆ. ಸೊ ಈ 8,500 ಮತ್ತೆ 2,12,500 ಆಡ್ ಮಾಡಿದ್ರೆ 2,21,000 ಬರುತ್ತೆ. ಸೊ ದಿಸ್ ಇಸ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಐಟಿ ಪ್ರಾವಿಷನ್ಸ್. ಒಂದು ಪಾರ್ಟ್ ಆಯ್ತು. ಲೆಟ್ ಅಸ್ ಮೂವ್ ಆನ್ ಟು ದ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಅಕಾರ್ಡಿಂಗ್ ಟು ಸೆಕ್ಷನ್ 115 JB. ಇವಾಗ ನಾವು ನೆಕ್ಸ್ಟ್ ಮ್ಯಾಟ್ ಪ್ರಕಾರ ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡೋದನ್ನ ಇಲ್ಲಿ ಕಲ್ತ್ಕೊಳ್ಳೋಣ. ಫಸ್ಟ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್. ಆಲ್ರೆಡಿ ಬುಕ್ ಪ್ರಾಫಿಟ್ ಕೊಟ್ಟಿದ್ದಾನೆ. 15 lakhs is given. Then on that you have to take 15% prescribed according to the Companies Act. So we'll get 2,25,000. To that we have to add surcharge. No, nil. Tax liability is 2,25,000 before adding health and education cess. ಇವಾಗ ಹೆಲ್ತ್ ಮತ್ತೆ ಎಜುಕೇಶನ್ ಸೆಸ್ 4% ಆಡ್ ಮಾಡಿದ್ರೆ 9,000 ಬರುತ್ತೆ. ಟೋಟಲಿ ಪುಟ್ ಟುಗೆದರ್ 2,25,000 ಮತ್ತೆ 9 ಆಡ್ ಮಾಡಿದ್ರೆ 2,34,000 ಬರುತ್ತೆ. This 2,34,000 is what we call it as tax liability as per MAT ಅಂತ ನಾವಲ್ಲಿ ಕರಿಬಹುದು. ಸೊ ಇವಾಗ ನಾವು ಫಸ್ಟ್ ವಿ ಫೌಂಡ್ ಔಟ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಐಟಿ ಪ್ರಾವಿಷನ್ಸ್ ಕಂಪ್ಯೂಟ್ ಮಾಡಿದ್ವಿ. ಫಾಲೋಡ್ ಬೈ ವಿ ಆಲ್ಸೋ ಫೌಂಡ್ ಔಟ್ ಟ್ಯಾಕ್ಸ್ ಲಯಬಿಲಿಟಿ ಅಕಾರ್ಡಿಂಗ್ ಟು ಮ್ಯಾಟ್ ಅಂಡರ್ ಸೆಕ್ಷನ್ 115 JB. ಇವಾಗ ಲಾಸ್ಟ್ ಸ್ಟೆಪ್ ಕಂಪ್ಯೂಟೇಷನ್ ಆಫ್ ಫೈನಲ್ ಆರ್ ಅಲ್ಟಿಮೇಟ್ ಟ್ಯಾಕ್ಸ್ ಲಯಬಿಲಿಟಿ. ಇದು ತುಂಬಾ ಈಸಿ. ಎರಡಕ್ಕೂ ಕಂಪೇರ್ ಮಾಡಿ ಯಾವ್ದು ಜಾಸ್ತಿ ಇರುತ್ತೆ ಅದೇ ಅಲ್ಟಿಮೇಟ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಟ್ಯಾಕ್ಸ್ ಲಯಬಿಲಿಟಿ ನಾವು ಈಗಾಗಲೇ ಕಂಡುಹಿಡಿದಿದ್ದೀವಿ. ಆಸ್ ಪರ್ ನಾರ್ಮಲ್ ಐಟಿ ಪ್ರೊವಿಷನ್ಸ್ 221 ಬರುತ್ತೆ. ಆರ್ ಓ ಆರ್ ಆರ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಜಸ್ಟ್ ನೌ ಓನ್ಲಿ ವಿ ಫೌಂಡ್ ಔಟ್ 234. ಔಟ್ ಆಫ್ ದಿಸ್ ಟು ವಿಚ್ ಎವರ್ ಇಸ್ ಹೈಯರ್. ಸೊ ಜನರಲಿ 2,34,000 ಇದು ಜಾಸ್ತಿ ಇದೆ. ಹಾಗಾಗಿ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದಿಸ್ ಕಂಪನಿ ಪೇಯಬಲ್ ಟು ದಿ ಗವರ್ಮೆಂಟ್ ಕಮ್ಸ್ ಟು rupees 2,34,000. ಥ್ಯಾಂಕ್ ಯು.